ನಮಸ್ತೆ. ಅನೇಕ ಪೋಷಕರು ತಮ್ಮ ಮಕ್ಕಳು ಹೈಸ್ಕೂಲ್ ಸೇರಿದ ಮೇಲೆ, ಪ್ರೌಢಶಾಲೆ ಸೇರಿದ ಮೇಲೆ ಹೆಚ್ಚು ಗಮನ ಕೊಡಬೇಕು ಅಂತ ಆಲೋಚನೆ ಮಾಡ್ತಾರೆ. ವಾಸ್ತವದ ಸಂಗತಿ ಏನು ಅಂದರೆ, 1ನೇ ತರಗತಿಯಿಂದ 5ನೇ ತರಗತಿಗೆ ಓದ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ಪೋಷಕತ್ವ ಅಂದರೆ ಪೇರೆಂಟಿಂಗ್ ಜವಾಬ್ದಾರಿ ಪೋಷಕರ ಮೇಲೆ ಹೆಚ್ಚಿರುತ್ತೆ. ಕಾರಣ ಇಷ್ಟೇ, ಈ ಸಮಯದಲ್ಲಿ ಮಕ್ಕಳಲ್ಲಿ ಹವ್ಯಾಸಗಳು ಹ್ಯಾಬಿಟ್ಸ್ ಅಂತೀವಲ್ಲ, ಅವು ಮೌಲ್ಯಗಳು, ವ್ಯಾಲ್ಯೂಸ್ ಮತ್ತು ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಇವು ರಚನೆ ಆಗ್ತಕ್ಕಂಥ ಕಾಲಾವಧಿ. ಒಂದು ವೇಳೆ ನಾವು ಈ ಕಾಲಾವಧಿಯಲ್ಲಿ ಗಮನ ಕೊಡದೆ ಹೋದರೆ, ಮಿಸ್ ಆಯಿತು ಅಂದರೆ ಮತ್ತೆ ಅದನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ವಿಡಿಯೋನಲ್ಲಿ ನಾನು 5 ಕಾಲಘಟ್ಟಗಳನ್ನು ವಿವರಿಸ್ತಾ ಎಲ್ಲ ವಿಷಯವನ್ನು ತಮ್ಮ ಮುಂದೆ ಇಡ್ತೇನೆ. ಕೊನೆಯವರೆಗೆ ಈ ವಿಡಿಯೋನ ತಾವು ನೋಡಬೇಕು ಮತ್ತು ಆಸಕ್ತಿ ಇರ್ತಕ್ಕಂಥ ಪೋಷಕರಿಗೆ ಇದನ್ನು ಫಾರ್ವರ್ಡ್ ಮಾಡಬೇಕು. ಭಾಗ 1. ಈ 1ನೇ ತರಗತಿಯಿಂದ 5ನೇ ತರಗತಿಗೆ ಓದ್ತಕ್ಕಂಥ ಕಾಲಘಟ್ಟ ಇದೆಯಲ್ಲ, ಅದರ ವಿಶೇಷ ಏನು? ಭಾಳ ಮುಖ್ಯವಾಗಿ ಈ ಹಂತದಲ್ಲಿ ಮಕ್ಕಳು ತುಂಬ ಮುಗ್ಧರಿರ್ತಾರೆ ಮತ್ತು ತುಂಬ ಕುತೂಹಲಿಗಳಿರ್ತಾರೆ ಮತ್ತು ತುಂಬ ಭಾವುಕರಿರ್ತಾರೆ. ಈ ಹಂತದಲ್ಲಿ ಮಕ್ಕಳ ಮೆದುಳು ಒಂದು ಮಣ್ಣಿನ ಮುದ್ದೆ ಥರ, ಅಥವಾ ಕಲಸಿರ್ತಕ್ಕಂಥ ಸಿಮೆಂಟು ಮತ್ತು ನೀರು ಕಲಸಿರ್ತಕ್ಕಂಥ ಒಂದು ಘಟಕದ ಥರ. ನಾವೇನು ಅದಕ್ಕೆ ಹಾಕ್ತೀವಿ ಅದು ಭದ್ರವಾಗಿ ತಗೊಳತ್ತಲ್ವ, ಮಣ್ಣಿನ ಮುದ್ದೆ. ಹಾಗೇ ಈ ಸಮಯದಲ್ಲಿ, ಈ ಕಾಲಘಟ್ಟದಲ್ಲಿ ನಾವೇನು ಅವರಲ್ಲಿ ಹವ್ಯಾಸಗಳನ್ನು, ಆಸಕ್ತಿಯನ್ನು ಮತ್ತು ಪ್ರಶ್ನೆ ಮಾಡ್ತಕ್ಕಂಥ ಸ್ವಭಾವವನ್ನು ಬೆಳೆಸ್ತೀವಲ್ಲ, ಅದು ಜೀವನ ಪರ್ಯಂತ ಒಂದು ಹವ್ಯಾಸ ಆಗಿ ಬೆಳೆಯುತ್ತೆ. ಹಾಗಾಗಿ ಹೆಚ್ಚು ಗಮನ ಕೊಡಬೇಕು. ಇಲ್ಲಿ ಶಿಕ್ಷಕರಿಗಿಂತ ಪೋಷಕರ ಜವಾಬ್ದಾರಿ ಈ ಸಮಯದಲ್ಲಿ ಹೆಚ್ಚಿರುತ್ತೆ. ಹಾಗಾಗಿ ಪೋಷಕರು ಬಹಳ ಮುಖ್ಯವಾಗಿ ಇದರಲ್ಲಿ ಹೆಚ್ಚು ಗಮನ ಕೊಡ್ತಾ ಇರಬೇಕು. ಭಾಗ 2. ಈ ಹಂತದಲ್ಲಿ ಪೋಷಕರು ತಮಗೆ ಅರಿವಿಲ್ಲದೇ ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಆ ತಪ್ಪುಗಳನ್ನು ಮಾಡಬಾರ್ದು. ಅವು ಅಂತ ಹೇಳ್ತೇನೆ. ಮೊದಲನೇದು, ಮಾರ್ಕ್ಸ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು. ಅವರು ಕಲಿಯೋದಕ್ಕಿಂತ ಮಾರ್ಕ್ಸ್ಗೆ ಹೆಚ್ಚು ಗಮನ ಕೊಡೋದು, ಅದು ತಪ್ಪು. ಎರಡನೇದು, ಹೋಲಿಕೆ ಮಾಡ್ತಕ್ಕಂಥದ್ದು. ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳ ಜೊತೆಗೆ, ಅಕ್ಕಪಕ್ಕದ ಮನೆಯ ಮಕ್ಕಳ ಜೊತೆಗೆ ಹೋಲಿಕೆ ಮಾಡ್ತಿರಲ್ಲ, ಅದು ತಪ್ಪು. ಇನ್ನು 3ನೇದು ಅಂತಂದರೆ ಆಗಾಗ್ಗೆ ಬೈಯೋದ್ರಿಂದ ಅವರಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಹಾಗಾಗಿ ಆ ತಪ್ಪು ಮಾಡಬಾರ್ದು. ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕೆ ಪ್ರೀತಿಯಿಂದ ವಿವರಣೆ ಕೊಡಬೇಕೇ ಹೊರತು ಬೈಯಬಾರದು. ಭಾಗ 3. ಈ ಹಂತದಲ್ಲಿ ಮಕ್ಕಳಿಗೆ ಪೋಷಕರು ಏನು ಕಲಿಸ್ಬೇಕು ಅಂದರೆ, ದಿನನಿತ್ಯದ ಅಧ್ಯಯನದ ಒಂದು ದಿನಚರಿ. ಯಾವ ಸಮಯಕ್ಕೆ ಎದ್ದೇಳಬೇಕು, ಎಷ್ಟು ಗಂಟೆಗಳ ಕಾಲ ಬೆಳಗ್ಗೆ ಓದಬೇಕು ಮತ್ತು ಸಂಜೆ ಎಷ್ಟು ಗಂಟೆಗಳ ಕಾಲ ಓದಬೇಕು ಅನ್ನೋದನ್ನು, ಆ ದಿನಚರಿಯನ್ನು ಒಂದು ಹವ್ಯಾಸವಾಗಿ, ಹ್ಯಾಬಿಟ್ಟಾಗಿ ಮಾಡಬೇಕು. ಎರಡನೇದು, ಸಣ್ಣ ಸಣ್ಣ ಭಾಗಗಳನ್ನಾಗಿ ಅಧ್ಯಯನ ಮಾಡಿ ಮಂದಟ್ಟು ಮಾಡ್ಕೊಳ್ಳೋದನ್ನು ರೂಢಿ ಮಾಡ್ಕೋಬೇಕು. 3ನೇದು, ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರೋತ್ಸಾಹ ಕೊಡೋದನ್ನು ನಾವು ಪೋಷಕರಾಗಿ ಅವರಲ್ಲಿ ಪ್ರೋತ್ಸಾಹಿಸಬೇಕು. ಯಾವುದು ಬೇಡ, ಯಾವುದು ಪೋಷಕರನ್ನು ಮಾಡಬಾರ್ದು ಅಂತಂದರೆ, ದೀರ್ಘಕಾಲ ಅಧ್ಯಯನ ಬೇಡ. ಅಂದರೆ 2-3 ಗಂಟೆಗಳ ಕಾಲ ಒಂದೇ ವಿಷಯವನ್ನು ನಿರಂತರವಾಗಿ ಅಧ್ಯಯನ ಮಾಡೋದು ಬೇಡ. ಮಧ್ಯ ವಿರಾಮ ಇರಬೇಕು, ವಿಶ್ರಾಂತಿ ಇರಬೇಕು. 2ನೇದು, ಅತಿಯಾಗಿ ಮನೆಯ ಪಾಠದನ್ನು ರೂಢಿ ಮಾಡಬೇಡಿ. ಟ್ಯೂಷನ್ಗೆ ಆಗ್ತಕ್ಕಂಥದ್ದು, ಮನೆಗೆ ಇನ್ನೊಬ್ಬ ಮೇಷ್ಟ್ರು ಬಂದು ಪಾಠ ಮಾಡೋ ಅಂಥದ್ದು, ಅದನ್ನು ಹೆಚ್ಚು ಮಾಡಬಾರ್ದು. 3ನೇದು, ಪರೀಕ್ಷೆ ಬಗ್ಗೆ ಭಯ ಉಂಟು ಮಾಡಬಾರ್ದು. ಪರೀಕ್ಷೆ ಬಗ್ಗೆ ಭಯ ಉಂಟಾದರೆ ಅವ್ರು ಏನೇ ಕಲ್ತ್ರೂ ಪರೀಕ್ಷೆಯಲ್ಲಿ ಅದೆಲ್ಲ ಮರ್ತು ಹೋಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಂತೋಷದಿಂದ ಅವರು ಕಲಿಯೋದಕ್ಕೆ ನಾವು ನಿರ್ದಿಷ್ಟವಾದ ಸಕಾರಾತ್ಮಕವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕೇ ಹೊರತು ಭಯವನ್ನು ಉಂಟು ಮಾಡಬಾರದು. ಭಾಗ 4. ಭಾಳ ಮುಖ್ಯವಾಗಿ 1ರಿಂದ 5ನೇ ತರಗತಿ ಓದ್ತಕ್ಕಂಥ ಮಕ್ಕಳಲ್ಲಿ ವರ್ತನೆ ಮತ್ತು ಮೌಲ್ಯಗಳನ್ನು ಕಲಿಯೋದು ಅವರು ಶಾಲೆಯಲ್ಲಿ ಕಲಿಯೋದಿಲ್ಲ, ಶಿಕ್ಷಕರಿಂದ ಕಲಿಯೋದಿಲ್ಲ, ಪಾಲಕರನ್ನು ಅನುಕರಣೆ ಮಾಡೋದರಿಂದ ಕಲಿತಾರೆ. ಹಾಗಾಗಿ ಪಾಲಕರು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಈ ಸಮಯದಲ್ಲಿ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಆಹಾರನ ಹಂಚಿಕೊಂಡು ತಿಂತಕ್ಕಂಥದ್ದು ಮತ್ತು ಸಾರಿ, ಕ್ಷಮಿಸಿ, ತಪ್ಪು ಮಾಡಿದೆ, ಕ್ಷಮಿಸಿ ಅಂತ ಕೇಳೋದನ್ನು ರೂಢಿ ಮಾಡಬೇಕು. ಇವೆಲ್ಲವನ್ನು ಪೋಷಕರು ಹೇಳೋದ್ರಿಂದ ಕಲಿಯೋದಿಲ್ಲ. ಮಕ್ಕಳು ತಾವು ಯಾವ ರೀತಿ ವರ್ತನೆ ಮಾಡ್ತೀರಾ ಅದನ್ನು ಅನುಕರಣೆ ಮಾಡಿ ಕಲಿತಾರೆ. ಹಾಗಾಗಿ ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ನಾವು ಪಾಲನೆ ಯಾರು ಪೋಷಕರು ಮಾಡ್ತೀರಾ ಅವರು ಮಾದರಿಯಾಗಿರಬೇಕು. ನಿಮ್ಮನ್ನು ನೋಡಿ ಅವರು ವರ್ತನೆಯನ್ನು, ಮೌಲ್ಯವನ್ನು ಹಿರಿಯರಿಗೆ
ಗೌರವ ಕೊಡೋದನ್ನು ಕಲಿತಾರೆ. ಭಾಗ 5. ಮಕ್ಕಳು ಈ ಸಮಯದಲ್ಲಿ ತಮ್ಮ ಭಾವನೆಗಳನ್ನು ಸ್ಥಿರೀಕರಿಸ್ಕೊಳ್ತಾರೆ, ತಮ್ಮ ಮಂದಟ್ಟಾಗಿ ತಮ್ಮ ಹವ್ಯಾಸವನ್ನಾಗಿ ರೂಢಿಸ್ಕೊಳ್ತಾರೆ. ಹಾಗಾಗಿ ಪೋಷಕರಾದಂಥವರು ಬಹಳ ತಾಳ್ಮೆಯಿಂದ ಮಕ್ಕಳ ಮಾತನ್ನು ಆಲಿಸೋದನ್ನು ಕಲಿಬೇಕು. ಎರಡನೇದು, ಅವರು ಏನೇ ಒಂದು ಪುಟ್ಟ ಪ್ರಯತ್ನ ಮಾಡಿ ಯಶಸ್ವಾಗಿದ್ದರೆ ಅದನ್ನು ಪ್ರಶಂಸೆ ಮಾಡ್ತಕ್ಕಂಥದ್ದು, ಹೊಗಳೋದನ್ನು ಕಲಿಬೇಕು. ಆಗ ಅವರಲ್ಲಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಮೂರನೇದು, ತಪ್ಪುಗಳು ಮಾಡ್ಬೋದು, ತಪ್ಪುಗಳು ಮಾಡಲಿ, ಆದರೆ ತಪ್ಪುಗಳು ಮತ್ತೆ ಅದೇ ತಪ್ಪುಗಳನ್ನು ಮಾಡದೇ ಇರೋ ರೀತಿ ವಿವರಣೆಯನ್ನು ಕೊಡಬೇಕು. ಹಾಗಾಗಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಯಾವುದು ಬೇಡ ಅಂತ ಅಂದರೆ, ಪೋಷಕರು ಮಾಡಬಾರ್ದು ಯಾವುದು ಅಂದರೆ, ಒಂದು, ಸಾರ್ವಜನಿಕವಾಗಿ ಅವಮಾನ ಮಾಡಬಾರ್ದು. ಬೇರೆಯವರ ಎದುರಿಗೆ ತಮ್ಮ ಮಕ್ಕಳು ಏನೇ ತಪ್ಪು ಮಾಡಿದಾಗ ಅಥವಾ ಗೊತ್ತಿಲ್ಲದೇ ಏನಾದರೂ ತಪ್ಪುಗಳು ಪ್ರಮಾದಗಳನ್ನು ಮಾಡಿದಾಗ ಸಾರ್ವಜನಿಕವಾಗಿ ಅವರಿಗೆ ಅವಮಾನ ಮಾಡಬೇಡಿ. ಎರಡನೇದು, ನೀವು ನನ್ನ ಮಗ ನೀನು ದಡ್ಡ, ನೀನು ಸೋಮಾರಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದರೆ ಅವರಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ, ಆ ಕೆಲಸ ಮಾಡಬೇಡಿ. ಮೂರನೇದು, ಭಯ ತುಂಬಿದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಡಿ. ಭಯದಿಂದ ಮಕ್ಕಳ ಕಲಿಕೆ ಆಗೋದಿಲ್ಲ. ಪ್ರೀತಿಯಿಂದ, ವಿಶ್ವಾಸದಿಂದ, ವಿವರಣೆಯಿಂದ, ವಿವೇಚನೆಯಿಂದ, ವಿವೇಕನ ಪ್ರದರ್ಶನ ಮಾಡ್ತಾ ಹೋದರೆ ಅವರು ಅತ್ಯಂತ ಆತ್ಮವಿಶ್ವಾಸ ಇರ್ತಕ್ಕಂಥ ಮತ್ತು ಹಿರಿಯರನ್ನು ಗೌರವಿಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಭಾವನಾತ್ಮಕವಾದ ಒಂದು ಮೆದುಳಿನ ಒಂದು ಕಲಿಕೆ ಇದೆಯಲ್ಲ, ಕೌಶಲ ಇದೆಯಲ್ಲ, ಅದನ್ನು ಕಲಿಸ್ತಾ ನಾವು ಅವರು ಉತ್ತಮವಾದ ವ್ಯಕ್ತಿಗಳಾಗೋದಕ್ಕೆ ಪೋಷಕರು ಪ್ರಯತ್ನ ಪಡ್ತಾ ಇರಬೇಕು.